ಹಾಯ್, ಹಲೋ, ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ರತಿ ಹೆಣ್ಮಕ್ಳು ಕೂಡ ಅಡಿಗೆ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ. ಸೊ ಯಾಕೆ ಅಂದ್ರೆ ಬಿಸಿಗೆ ಅಡಿಗೆ ಮನೇಲಿ ನಿಂತ್ಕೊಂಡ್ ಮಾಡೋದು ತುಂಬಾನೇ ಇಂಟ್ರೆಸ್ಟ್ ಇಲ್ಲ ಅನ್ನೋ ತರ ಫೀಲ್ ಆಗ್ತಿರುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಒಂದೇ ಅಡಿಗೆನ 2 ಸತಿಗೆ ಆಗೋ ತರ ಮಾಡ್ಕೊಂಡ್ಬಿಡ್ತೀನಿ. ಬಿಸಿಲಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾಳೆ ತಿನ್ನೋ ತರ ಇರೋದೇ ಇಲ್ಲ. ಅದಕ್ಕೋಸ್ಕರ ಸೊ ಸಿಂಪಲ್ ಆಗಿ ದಾಲ್ ಮಾಡ್ತಾ ಇದೀನಿ, ಮೆಂತ್ಯ ದಾಲು. ದಾಲ್ ಮಾಡ್ಬಿಟ್ಟು ಸ್ವಲ್ಪ ಕಬಾಬ್ ಇತ್ತು. ಅದನ್ನು ಕೂಡ ಮಾಡ್ಕೊಂಡೆ, ಫ್ರೈ ಮಾಡ್ಕೊಂಡೆ. ಹ್ಮ್, ಸ್ವಲ್ಪ ರೈಸ್ ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೆ. ಅದನ್ನ ನಾನು ಇದ್ರಲ್ಲಿ ಶೇರ್ ಮಾಡಿದೆ. ಗೋಂಗೂರ ಚಟ್ನಿ ಅಂತ ಆಂಧ್ರ ಸ್ಟೈಲು. ಸೊ ಜೊತೆಗೆ ಸ್ವಲ್ಪ ವೆಜ್ ಮತ್ತೆ ನಾನ್ ವೆಜ್ 2 ಮಿಕ್ಸ್ ಮಾಡಿರುವಂತ ಲಂಚ್ ಅಂತಾನೆ ಹೇಳ್ಬೋದು ಇವತ್ತು. ತುಂಬಾನೇ ಚೆನ್ನಾಗಿತ್ತು. ಇದಾದ್ಮೇಲೆ ಊಟ ಎಲ್ಲ ಮುಗಿಸಿ ಇನ್ನ ಸಮ್ಮರ್ ಆಗಿರೋದ್ರಿಂದ ಒಂದ್ಸತಿ ಫ್ರೆಶ್ ಅಪ್ ಆಗ್ಬಿಡೋಣ. ಕಿಚನ್ ಕೂಡ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬೋದು. ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿದೆ. ತುಂಬಾ ಖುಷಿ ಆಯ್ತು. ಪ್ರಶಾಂತವಾಗಿರುತ್ತೆ. ಟೇಕ್ ಕೇರ್. ಬಾಯ್.